ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ರಾಜಯೋಗ. ನಾನು ಶಾಂತ ಸ್ವರೂಪ ಆತ್ಮ. ನಾನು ಶಾಂತವಾಗಿ ಕುಳಿತಿದ್ದೇನೆ. ಈ ಶರೀರದಿಂದ ಬೇರ್ಪಟ್ಟಿರುವೆನು. ನಾನು ಆತ್ಮ ಪ್ರಕಾಶಮಯ ಬಿಂದು. ನನ್ನ ಸ್ವಧರ್ಮವೇ ಶಾಂತಿ. ನಾನು ನನ್ನ ಗಮನವನ್ನು ಮೇಲೆತ್ತುತ್ತೇನೆ. ಅಪಾರ ಆಕಾಶದ ಪಾರ ಶಾಂತಿಧಾಮದ ಕಡೆಗೆ ಪ್ರಯಾಣ ಮಾಡುತ್ತೇನೆ. ಅಲ್ಲಿ ಸಂಪೂರ್ಣ ಮೌನ, ಸಂಪೂರ್ಣ ಶಾಂತಿ, ಯಾವುದೇ ಚಿಂತೆ ಇಲ್ಲ. ನಾನು ನನ್ನ ನಿಜವಾದ ಮನೆಗೆ ತಲುಪುತ್ತಿದ್ದೇನೆ. ಶಾಂತಿಧಾಮ ನನ್ನ ಸ್ವೀಟ್ ಹೋಮ್. ಅಲ್ಲಿ ನಾನು ಸ್ಥಿರ, ಶುದ್ಧ. ಈಗ ನಾನು ಪರಮಾತ್ಮ ತಂದೆಯನ್ನು ಕಾಣುತ್ತಿದ್ದೇನೆ. ಅವರು ಶಾಂತಿಯ ಸಾಗರ, ಪ್ರೇಮದ ಸಾಗರ. ಅವರಿಂದ ಶಾಂತಿಯ ಕಿರಣಗಳು ನನ್ನ ಮೇಲೆ ಹರಿಯುತ್ತಿವೆ. ಆ ಶಾಂತಿ ನನ್ನೊಳಗೆ ತುಂಬುತ್ತಿದೆ. ನನ್ನ ಮನಸ್ಸು ಶಾಂತವಾಗುತ್ತಿದೆ. ಎಲ್ಲ ಚಿಂತೆಗಳು ಕರಗುತ್ತಿವೆ. ಈಗ ನಾನು 5 ವಿಕಾರಗಳನ್ನು ಬಿಡುತ್ತೇನೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಇವೆಲ್ಲವನ್ನು ತಂದೆಗೆ ಸಮರ್ಪಿಸುತ್ತೇನೆ. ನಾನು ಪವಿತ್ರ ಆತ್ಮನಾಗುತ್ತಿದ್ದೇನೆ. ಶಾಂತ ಸ್ವರೂಪ, ಶಕ್ತಿಶಾಲಿ. ಈಗ ನಾನು ಈ ಪ್ರಪಂಚಕ್ಕೆ ಮರಳಿ ಬರುತ್ತೇನೆ. ಆದರೆ ಶಾಂತ ಸ್ಥಿತಿಯಲ್ಲಿ, ದೇಹಾಭಿಮಾನವಿಲ್ಲದೆ, ದೇಹಿ ಅಭಿಮಾನಿಯಾಗಿ ಅಂತಿಮ ಅನುಭವ. ನಾನು ಶಾಂತಿ. ನಾನು ಶಕ್ತಿ. ನಾನು ಸಂತೋಷ. ಪ್ರಾಕ್ಟೀಸ್
ಟಿಪ್ಸ್. ಬೆಳಿಗ್ಗೆ ಮತ್ತು ರಾತ್ರಿ 10 ನಿಮಿಷ ನಿಧಾನವಾಗಿ ಓದಿ ಅಥವಾ ಕೇಳಿ ವಿಜುವಲೈಸೇಷನ್ ಮಾಡಿಕೊಳ್ಳಿ. ಯೋಗ ಎನ್ನುವುದು ಕೇವಲ ದೈಹಿಕ ವ್ಯಾಯಾಮವಲ್ಲ, ಇದು ಮನಸ್ಸು, ಶರೀರ ಮತ್ತು ಆತ್ಮವನ್ನು ಒಂದುಗೂಡಿಸುವ ಒಂದು ಪವಿತ್ರ ಕಲೆ. ಪ್ರಾತಃ ಮುರಳಿಯ ಸಂದರ್ಭದಲ್ಲಿ ಇದರ ಅರ್ಥ ಇನ್ನೂ ಆಳವಾದುದು. ಮುರಳಿಯಲ್ಲಿ ತಿಳಿಸಿರುವಂತೆ ಯೋಗದ ಪ್ರಮುಖ ಅಂಶಗಳು ಅಂದರೆ ರಾಜಯೋಗ, ಇದು ಪರಮಾತ್ಮನೊಂದಿಗಿನ ಮಿಲನ. ಬಾಬ್ದಾದ ಕಲಿಸುವ ಯೋಗವು ರಾಜಯೋಗ ಅಂದರೆ ಆತ್ಮವು ತನ್ನ ತಂದೆಯಾದ ಪರಮಾತ್ಮನನ್ನು ನೆನಪು ಮಾಡುವುದು. ದೇಹಿ ಅಭಿಮಾನಿ ಸ್ಥಿತಿ, ನಾನು ಈ ಶರೀರವಲ್ಲ, ಒಂದು ಶಾಂತ ಸ್ವರೂಪದ ಆತ್ಮ ಎಂಬ ಅರಿವಿನಲ್ಲಿ ಇರುವುದು. ನೆನಪಿನ ಯಾತ್ರೆ, ಪರಮಾತ್ಮನನ್ನು ಅಂದರೆ ಶಿವಬಾಬಾ ಪ್ರೀತಿಯಿಂದ ನೆನಪಿಸುವುದೇ ನಿಜವಾದ ಯೋಗ. ಇದರಿಂದ ಆತ್ಮದ ಮೇಲಿರುವ ಜನ್ಮಾಂತರಗಳ ಪಾಪದ ತುಕ್ಕು ಕರಗಿ ಹೋಗುತ್ತದೆ. ಯೋಗದ ಪ್ರಯೋಜನಗಳು: ವಿಕರ್ಮ ವಿನಾಶ, ಯೋಗದ ಅಗ್ನಿಯಿಂದ ಹಳೆಯ ಅಶುದ್ಧ ಸಂಸ್ಕಾರಗಳು ಸುಟ್ಟು ಭಸ್ಮವಾಗುತ್ತಿವೆ. ಮನಸ್ಸಿನ ಶಾಂತಿ, ಆತ್ಮದ ಸ್ವಧರ್ಮವೇ ಶಾಂತಿ. ಯೋಗದ ಮೂಲಕ ನಾವು ಶಾಂತಿಧಾಮದ ಅನುಭವವನ್ನು ಇಲ್ಲಿಯೇ ಮಾಡಬಹುದು. ಆತ್ಮಿಕ ಶಕ್ತಿ, ಯೋಗವು ಆತ್ಮಕ್ಕೆ ಶಕ್ತಿಯನ್ನು ತುಂಬುತ್ತದೆ. ಇದರಿಂದ ಕಾಮ, ಕ್ರೋಧದಂತಹ 5 ವಿಕಾರಗಳನ್ನು ಗೆಲ್ಲಲು ಸಾಧ್ಯವಾಗುತ್ತದೆ. ಯೋಗಿ ಜೀವನ. ಯೋಗ ಎಂದರೆ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗುವುದಲ್ಲ. ಸಂಸಾರದಲ್ಲಿದ್ದು ಕರ್ಮ ಮಾಡುತ್ತಿದ್ದರು. ಬುದ್ಧಿಯನ್ನು ಪರಮಾತ್ಮನಿಗೆ ಅರ್ಪಿಸುವುದು ಕರ್ಮಯೋಗ. ಮುರಳಿಯ ಸಾರ
ಮಕ್ಕಳೇ, ನಿಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನೀವು ಪಾವನರಾಗಿ ಹೊಸ ಪ್ರಪಂಚಕ್ಕೆ ಅಂದರೆ ಸ್ವರ್ಗಕ್ಕೆ ಅಧಿಕಾರಿಯಾಗುತ್ತೀರಿ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು